Now we shall proceed further with a skit on the topic democracy by Sri Manu KV and team. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೋದಕ್ಕೂ ಮುಂಚೆ ಇದು ಒಂದು ಇಡೀ ದೇಶ ಅಂತ ಆಗಿರಲಿಲ್ಲ. ನಮ್ಮಲ್ಲಿ ಒಗ್ಗಟ್ಟು ಇರಲಿಲ್ಲ. ಇದನ್ನು ಉಪಯೋಗಿಸಿಕೊಂಡು ಹೊರ ದೇಶದಿಂದ ಅನೇಕ ಆಕ್ರಮಣಕಾರರು ಬಂದು ದಾಳಿ ಮಾಡಿ ನಮ್ಮ ಆಸ್ತಿಗಳು, ಸ್ವತ್ತು, ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋದರು. ಆನಂತರ ಬ್ರಿಟಿಷರು ಬಂದರು. ಇಡೀ ದೇಶನೇ ಗುಲಾಮಗಿರಿ ಮಾಡಿ ನಮ್ಮನ್ನು 180 ವರ್ಷ ಆಳಿದರು. ಅಂಥ ಸಮಯದಲ್ಲಿ ಈ ರಾಜರುಗಳು ಹೊರಗಿನ ಜನರ ಜೊತೆ ಸೇರಿ ನಮ್ಮನ್ನು ದಬ್ಬಾಳಿಕೆ ಮಾಡಿದ್ರು. ಆಗ ಕಾಮನ್ ಪೀಪಲ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಹುಟ್ಟಿಕೊಂಡ ನಾಯಕರೇ ನಮ್ಮ ಫ್ರೀಡಮ್ ಫೈಟರ್ಸ್. ಇಂಥವರ ಹೋರಾಟದ ಫಲವೇ ನಮಗೆ ಈಗ ಸಿಕ್ಕಿರೋ ಸ್ವಾತಂತ್ರ್ಯ. ಸಿಕ್ಕ ಸ್ವಾತಂತ್ರ್ಯನ ಮತ್ತೆ ಕಳೆದುಕೊಳ್ಬಾರ್ದು ಅಂತಾನೆ ನಮ್ಮ ದೇಶದ ಆಡಳಿತ ಯಾವುದೋ ಒಬ್ಬ ವ್ಯಕ್ತಿ ಮನೆತನಕ್ಕೆ ಕೊಡದೇನೆ ಜನಗಳ ಕೈಗೆ ಕೊಟ್ಟು ನಡೆಸಿಕೊಂಡು ಬಂದಿರೋದು. ಅದೇ ಡೆಮಾಕ್ರಸಿ. ಇನ್ ಸಿಂಪಲ್, ಡೆಮಾಕ್ರಸಿ ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್. ಈ ಪ್ರಜಾಪ್ರಭುತ್ವವನ್ನು ಕಾಪಾಡೋಕೆ ಹಾಗೂ ನಮ್ಮ ಆಡಳಿತವನ್ನು ನಡೆಸಲು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ್ದಾರೆ. ಅಂಬೇಡ್ಕರ್ ಪ್ರಕಾರ ಪ್ರಜಾಪ್ರಭುತ್ವವು ಜನತೆಯ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುವ ಸರ್ಕಾರದ ಒಂದು ರೂಪ ಮತ್ತು ವಿಧಾನ. ಸಂವಿಧಾನ ಜಾರಿಯಾಗಿ ಇಂದಿಗೆ 76 ವರ್ಷ ಆಗಿದೆ. ಇವತ್ತು ಭಾರತ ಪ್ರಪಂಚದಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ. ಅದರ ಮಹತ್ವವನ್ನು ತಿಳಿಸಲು ಇದು ನಮ್ಮ ಒಂದು ಚಿಕ್ಕ ಪ್ರಯತ್ನ. ನಮಸ್ಕಾರ. ಸಾಹೇಬ್ರೆ, ನಮ್ಮ ಕಡೆ ಫೈಲ್ ಸಿಗ್ನೇಚರ್ ಕೊಟ್ಟಿದ್ದೆ. ಸಿಗ್ನೇಚರ್ ಆಗಿದೆ, ತಗೊಂಡು ಹೋಗೋಣ ಅಂತ. ಸಾಹೇಬ್ರೆ, ಸಿಗ್ನೇಚರ್ ಎಲ್ಲ ಆಗಿದೆ. ಸಾಹೇಬ್ರೆ, ಸಂಜೆ ಮಾಮೂಲಿ ಜಾಗದಲ್ಲಿ ಸಿಗ್ತೀನಿ. ನಿಮ್ಗೆ ಬೇಕಾಗಿರೋ ವಿಟಮಿನ್ M ಅಲ್ಲೇ ಕೊಡ್ತೀನಿ, ನಿಮಗೆ ಕೊಡ್ತೀನಿ ಸಾಹೇಬ್ರೆ. ಏನ್ ಸರ್, ಮತ್ತೆ ಬಂದ್ರಾ? ಮುಂದೆ ಬರ್ತಾನೆ ಇರ್ತಿದ್ದಾರೆ, ಬನ್ನಿ ಬನ್ನಿ. ನನ್ನ ಜಮೀನಿನ ಖಾತೆ ಬದಲಾವಣೆಗೆ ಅರ್ಜಿ ಕೊಟ್ಟು 6 ತಿಂಗಳಾಯ್ತು, ಇನ್ನೂ ಸಹ ಆಗಿಲ್ಲ. ದಯವಿಟ್ಟು ಬೇಗ ಮಾಡಿಕೊಡಿ. ಇನ್ನೂ ಎಷ್ಟು ದಿನ ಆಗ್ಬೇಕು ಸರ್? 6 ತಿಂಗಳಾಗಿದೆ. ಸರ್, ಆದಷ್ಟು ಬೇಗ ರೆಡಿ ಮಾಡ್ಕೊಡಿ, ನಾನಿನ್ನ ಬರ್ತೀನಿ. ಏನ್ ಸರ್, ನಿಮ್ ಕೆಲಸ ಆಯ್ತಾ? ನಾನು ಆವತ್ತೇ ನಿಮ್ಗೆ ಹೇಳಿದೆ, ನಿಮ್ ಕೆಲಸ ನನ್ನ ಕೊಡಿ, 1 ವಾರದಲ್ಲಿ ಮಾಡ್ಕೊಡ್ತೀನಿ ಅಂತ. ನೀವು ನನ್ನ ಮಾತು ಕೇಳಲಿಲ್ಲ, ಫೀಸು ಕೊಡಲಿಲ್ಲ. ಇಲ್ಲಿ ಏನಿದ್ರೆ ಬ್ರೋಕರ್ ತ್ರೂ ಹೋದ್ರೆ ಮಾತ್ರ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಯಾವ ಕೆಲಸ ಆಗಲ್ಲ ಸರ್. ಯಾಕಾಗಲ್ಲ? ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಕೆಲಸ ಆಗುತ್ತೆ. ಆದ್ರೆ ಆಗ್ಬೋದು ಅಷ್ಟೇ. ದುಡ್ಡು ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ. ಅಂತ ಕಾಲದಲ್ಲಿ ದುಡ್ಡು ಕೊಡದೆ, ಇನ್ಫ್ಲೂಯೆನ್ಸ್ ಮಾಡದೆ ಕೆಲಸ ನಡೆಸ್ಕೊಂತೀರಾ? ಹೋಗಿ ಹೋಗಿ. ನೋಡೋದ, ನಮ್ಮ ದೇಶ ವಿಪರ್ಯಾಸ ಏನಂದ್ರೆ ಪ್ರಾಮಾಣಿಕವಾಗಿರೋದನ್ನ ನೋಡಿ ಜನ ಗೆಲ್ತಾರೆ. ಅದೇ ಭ್ರಷ್ಟ ವ್ಯಕ್ತಿಗಳಿಗೆ ಅಪವಾದ ಆಗ್ತಾರೆ, ಜೈಕಾರ ಆಗ್ತಾರೆ.
ಶಿವನಹಳ್ಳಿ ಕ್ಷೇತ್ರದ ಎಮ್ಮೆಲ್ಎ ನಾಗಣ್ಣ ಅವ್ರ ಮಗ ಪ್ರತಾಪು ಜನ ಒಂದು ಪ್ರೀತಿಯಿಂದ ಗೋಲ್ಡ್ ಬಾಬು ಅಂತಾರೆ. ಇವಾಗ ನೋಡಿ ಆಫೀಸಲ್ಲಿ ಕೆಲಸ ಎಷ್ಟು ಚೆನ್ನಾಗಿ ನಡೀತಿದೆ ಅಂತ ನೋಡಿ. ಮಾಡಿಸ್ಬೇಕು, ಆದಷ್ಟು ಬೇಗ ರೆಕಾರ್ಡ್ ಮಾಡಿಸಿ. ಏನ್ ಬರ್ಬೇಕು ಎಲ್ಲ ಬಂದು ಸೇರ್ತದೆ. ನಾನು ಮಿನಿಸ್ಟರ್ ಮಗ, ನಮ್ಗೆ ಯಾಕೆ ಟೈಮು ಬೇಗ ಎಷ್ಟು ಬೈತದೆ ಸರ್. ಏನಿದ್ದಾರೆ ಅಲ್ಲಿ ಅವರ? ನೀವು ಸಂವಿಧಾನ ಪಾಲನೆ ಮಾಡೋ ಜನರು ಕೂತಿದ್ದೀರಾ, ನಿಮ್ಗೆ ನೈತಿಕತೆ ಇರಬೇಕು. ನಮ್ದು ಡೆಮಾಕ್ರಸಿ, ಕಾನೂನು ಮತ್ತು ಆಡಳಿತ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಇಲ್ಲಿ ತಾರತಮ್ಯಕ್ಕೆ ಯಾವುದೇ ಅವಕಾಶ ಇಲ್ಲ. ಇನ್ನು ನಾನು ಸುಮ್ಮನೆ ನಮ್ಮ ಶಿಲೆಗೆ ಯಶಸ್ವಿ ಕ್ಷೇತ್ರಕ್ಕೆ ಅವಮಾನ ಮಾಡಾನೆ. ಯಾಕೆ ಕಾನೂನು ಬಗ್ಗೆ ಮಾತಾಡ್ತಾವೆ? ಈ ಕಾನೂನು ಸಂವಿಧಾನ ಯಾಕೆ ಇಂಥ ಜನಸಾಮಾನ್ಯ ಇರ್ತಾರಲ್ಲ ಅವ್ರು ಮಾತ್ರ, ನಮ್ಮಂತ ಅಧಿಕಾರಿಗಳಲ್ಲ, ನಮ್ಮಲ್ಲ. ಹೇಳಿ ನೋಡಿ, ನಮ್ದು ಡೆಮಾಕ್ರಸಿ. ಇಲ್ಲಿ ನಡೀಬೇಕಾಗಿರೋದು ಅಂಬೇಡ್ಕರ್ ಸಂವಿಧಾನ ಮೂಲಕ ಕೊಟ್ಟಿರೋ ಪ್ರಜಾಪ್ರಭುತ್ವ, ರಾಜಪ್ರಭುತ್ವ. ಯಾರು ಮಾತಾಡ್ತಿದೆ ಗೊತ್ತಾ? ಪ್ರತಾಪು ಈ ದೇಶಕ್ಕೆ ಯಾಕೆ ಈ ರಾಜ್ಯಕ್ಕೆ ಸರ್ಕಾರಕ್ಕೆ, ಆದ್ರೆ ಈ ಜಿಲ್ಲೆಗೆ ನಮ್ಮದೇ ಸರ್ಕಾರ. ನಾವೇನ್ ಹೇಳ್ತೀರೋ ಜನ ಅದನ್ನೇ ಮಾಡೋದು. ನೋಡಿ, ನಿಮ್ಗಳಿಂದ ನಾವುಗಳಲ್ಲ, ನಮ್ಗಳಿಂದಲೇ ನಿಮ್ಗಳು. ತಮ್ಮ ಮತ್ತೆ ಹೇಳ್ತೀನಿ ಕೇಳು, ನಮ್ಮಪ್ಪ 5 ಸಲ ಆಗೋರೆ, ಇದುವರೆಗೂ ನಮ್ಮಪ್ಪ ಯಾರು ಸೋತಕ್ಕಾಗಿಲ್ಲ. ಇನ್ನು ಈ ಎಲೆಕ್ಷನ್ ಹೆಂಗ್ ಬೇಕು ಅಂತ ನಮ್ಗೆ ಚೆನ್ನಾಗೋದೈತೆ. ಒಂದು ಬಾಟ್ಲು ಒಂದು ಬಟ್ಟ ಬಿರಿಯಾನಿ 5 ರೂಪಾಯಿ ಬಿಸಾಕ್ರೆ ಎಲ್ಲ ಒಂದು ನಮಗೆ ನೋಡಿ, ಪ್ರತಿ ಸಾರಿ ಜಮೀನ ಮೂರ್ಖರನ್ನಾಗಿ ಮಾಡಕ್ಕಾಗಲ್ಲ. ಜನ ಬುದ್ಧಿವಂತರಾದ್ರೆ ನಿಮ್ಮಂತ ರಾಜಕಾರಣಿಗಳಿಗೆ ಸರಿಯಾಗಿ ಮಾಡಕ್ ಕಲಿಸ್ತಾರೆ. ನೋಡೋಣ, ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ನಿಮ್ಮ ಅಪ್ಪ ಅವರು ಅದೇ ಎಲೆಕ್ಷನ್ ಗೆಲ್ತಾರೆ ಅಂತ ನಾನು ನೋಡ್ತೀನಿ. ಜನ ಬದಲಾಯಿತಾರೆ, ಓಡಾಡ್ತಾರೆ. ಇದೇನು ತಲೆ ಕಟ್ಸ್ಕೊಬೇಡ, ಹಿಡ್ಕೋ, ಇದು ಅಡ್ವಾನ್ಸ್ ಹಿಡ್ಕೋ. ಕೆಲಸ ಮುಗಿದಾದ್ಮೇಲೆ ಸಾಯಂಕಾಲ ಬರ್ತೀರಿ, ಸಿಗಲ್ವೇ? ಜೈ ಶಿವೇ. ಮತ್ತೆ ಸಮಾಜ ಸೇವಕ ಅಂತ ಗುರುತಿಸಿಕೊಂಡಿರೋ ಸಮರ್ಥವನ್ನೇ ಚಂದ್ರ ಪಕ್ಷದ ಟಿಕೆಟ್ ಆಗಿ ಭಾರಿ ಪೈಪೋಟಿ ನಡೀತಾರೆ. ಕಾದು ನೋಡಬೇಕಾಗಿದೆ ಯಾರಿಗೆ ಟಿಕೆಟ್ ಸಿಗದೆ ಅಂತ. ಇದು ಇವತ್ತಿನ ಚುನಾವಣಾ ಅಪ್ಡೇಟ್. ಕ್ಯಾಮರಾಮನ್ ಕಿರಣ್ ಜೊತೆ ಮೋಹನ್ ಗೌಡ ಮಾರಿಹಳ್ಳಿ. ಇದು ನಿಮ್ಮ ಟಿವಿ 25/7.
ಏನಪ್ಪ ಕರೆದಿದ್ದು? ಹೌದಪ್ಪ, ನಾನು ಟಿವಿ ನೋಡಿದೆ. ನಾನಾ? ಆದ್ರೆ ನೀವು? ನಾನು 5 ಸರಿ MLA ಆಗಿದ್ದೀನಿ, 2 ಸರಿ ಮಿನಿಸ್ಟರ್. ಈಗ ನಮ್ಮ ಕುಟುಂಬ ರಾಜಕೀಯವನ್ನು ಮುಂದುವರಿಸ್ತಾರೆ. ಅದಕ್ಕೆ ನೀನೇ ಕಾಂಟೆಸ್ಟ್ ಮಾಡಬೇಕು. ಅಪ್ಪ, ಆದ್ರೆ ನನಗೆ ಟಿಕೆಟ್ ಸಿಗಲ್ಲಪ್ಪ. ಯಾಕೆ ಸಿಗಲ್ಲ? ಸ್ಟೇಟ್ ಪ್ರೆಸಿಡೆಂಟ್ ಫೋನ್ ಹಾಕು. ಹಲೋ, ನಮಸ್ಕಾರ ಪ್ರೆಸಿಡೆಂಟ್ ಸಾಹೇಬ್ರೆ, ಹೇಗೆ ನಡೀತಾ ಇದೆ ಎಲೆಕ್ಷನ್ ತಯಾರಿ? ನಾವು ಫೋನ್ ಮಾಡಿದ ಉದ್ದೇಶ ಏನು ಅಂದ್ರೆ ನನ್ನ ಮಗ ಪ್ರತಾಪ್ಗೆ ಈ ಸರಿ ಟಿಕೆಟ್ ಕೊಡಬೇಕು ಅಂತ ಕೇಳಬೇಕು ಅಂತ. ನೋಡಿ ಪ್ರೆಸಿಡೆಂಟ್ ಸಾಹೇಬ್ರೆ, ನಾವು ಪಾರ್ಟಿಗೋಸ್ಕರ ನಿಷ್ಠೆಯಿಂದ ದುಡಿದಿದ್ದೀನಿ, ಪಾರ್ಟಿಗೆ ಫಂಡಿಂಗ್ ಮಾಡಿದ್ದೀನಿ, ಅದು ಮುಂದುವರಿಬೇಕು, ಜ್ಞಾಪಕ ಇರಲಿ. ನೋಡಿ ಪ್ರೆಸಿಡೆಂಟ್ ಸಾಹೇಬ್ರೆ, ನೋಡೋಣ ಅದೆಲ್ಲ ಇಲ್ಲ, ನಮ್ಮ ಮಗ ಪ್ರತಾಪ್ಗೆ ಟಿಕೆಟ್ ಕೊಡಲೇಬೇಕು. ಆಯ್ತು. ಆದ್ರೆ ಅಪ್ಪ, ಈ ಸರಿ ಎಲೆಕ್ಷನ್ಗೆ ಹೊಸ ಪ್ರತಿನಿಧಿಗೆ ಟಿಕೆಟ್ ಕೊಡಬೇಕು ಅಂತ ಪಾರ್ಟಿಯಲ್ಲಿ ಸಂದೇಶ ಬಂದಿದೆ. ನೀನೇ ಕಂಟೆಸ್ಟ್ ಮಾಡಬೇಕು. ಹೆಂಗಾರ ಮಾಡಿ ಈ ಸರಿ ನನಗೆ ಟಿಕೆಟ್ ಕೊಡ್ಸಪ್ಪ, ಜನಸೇವೆ ಬರ್ತೀನಪ್ಪ. ದುಡ್ಡು ಮಾಡಬೇಕು, ದುಡ್ಡು. ಮಾರಣ ಎದು ಮಾರಣ, ಆಗಿರೋ ಮಾರಣ. ದುಡ್ಡ ಎದು ದುಡ್ಡ, ಭಜನ ದುಡ್ಡ. ದುಡ್ಡಿದ್ರೆ ಯಾವ ಬೇಕಾದ್ರೂ ನಮ್ಮ ಬೆಂಗಳೂರು ಬರುತ್ತಮ್ಮ. ಅಲ್ಲಿಂದ ಡೆಲ್ಲಿವರೆಗೂ ನಮ್ಮದೇ ರಾಜ್ಯ. ಅಲ್ಲಿಯಲ್ಲಿ ನೀನಿರ್ಬೇಕು, ಡೆಲ್ಲಿಯಲ್ಲಿ ನಾನಿರ್ಬೇಕು. ನಡಿ, ರಾಜಕೀಯ ಹೇಳ್ಕೊಡ್ತೀನಿ ಬಾ. ಆದ್ರೆ ನನ್ನ ಹುಟ್ಟಿನೇ ಶಿವನಲ್ಲಿ ಶಿವನಲ್ಲಿ ಅಭಿಮಾನಿ ಜೈ ಶಿವರಾಯ್. ರಾಜ್ಯದ ಚುನಾವಣೆ ತಯಾರಿ ಹಾಗೂ ಕ್ಯಾಂಡಿಡೇಟ್ಗಳ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕಾಗಿದೆ. ರಿಪೋರ್ಟ್ ರೆಡಿ ಆಗಿದೆ ಅಲ್ವಾ? ಅದು ಸಂತೋಷ. ಆ ಮಿನಿಸ್ಟರ್ ನನಗೂ ನನ್ನ ಫೋನ್ ಮಾಡಿದ್ರು, ಅದಕ್ಕೆ ಟಿಕೆಟ್ ಬೇಕಂತ ಆಟ ಮಾಡ್ತಿದ್ದಾರೆ. ಇಲ್ಲಿ ಸೆಂಟ್ರಲ್ ಪ್ರೆಸಿಡೆಂಟ್ ಮೊದಲು ಚರ್ಚೆ ಮಾಡಿ ಡಿಸೈಡ್ ಮಾಡೋಣ. ಪ್ರೆಸಿಡೆಂಟ್ ಆಗಮನ ಸಾಗಲಿದೆ, ಅವಾಗ ಮಾಡ್ಕೊಳ್ಳೋಣ. ಚುನಾವಣೆ ಸಿದ್ಧತೆ ಈ ಸಾರಿ ನಾವು ಹೊಸಬರಿಗೆ ಟಿಕೆಟ್ ಕೊಡೋಣ ಅನ್ಕೊಂಡಿದ್ವಿ, ಯಂಗ್ಸ್ಟರ್ಸ್ಗೆ ನಾವು ಟಿಕೆಟ್ ಕೊಡೋಣ ಅಂತ ಚಿಂತೆ ಮಾಡ್ತೀವಿ. ಓಕೆ ಸರ್, ನಾನು ಸಮರ್ಥ್, ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆಗಿ ಈ ಬಾರಿ ಶಿವಗಂಗೆ ಕ್ಷೇತ್ರದಲ್ಲಿ ಜನತಾ ಪಕ್ಷದ ಟಿಕೆಟ್ ಕೂಡ ಆಕರ್ಷಿತರಾಗಿದೆ. ಇದು ನನ್ನ ಪ್ರೊಫೈಲ್. ದಯವಿಟ್ಟು ಈ ಸಾರಿ ಟಿಕೆಟ್ ನೀವು ನನಗೆ ಕೊಡಬೇಕು. ನಿಮ್ಮ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ.
ನೀವು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನೋಡೋಣ ನಿಮಗೆ ಟಿಕೆಟ್. ಓಕೆ ಸರ್, ನೀವು ಸ್ವಲ್ಪ ಆಚೆ ಇರಿ, ನಾವು ಮಾತಾಡಿ ನಿಮ್ಗೆ ತಿಳಿಸ್ತೀವಿ. ಆಗಲಿ ಸರ್. ನಮಸ್ಕಾರ. ಸಾಹೇಬ್ರೆ ನಮಸ್ಕಾರ. ಇದು ನನ್ನ ಮಗಳದ ಪ್ರೊಫೈಲ್. ಈ ಸರಿ ಹೊಸಬರಿಗೆ ನಾವು ಸಾಹೇಬ್ರೆ ನನಗೆ ಈ ಸರಿ ಸೀಟ್ ಬೇಡ. ನನ್ನ ಮಗ ಪ್ರತಾಪ್ ಸೀಟ್ ಕೊಡಿ. ನಿಮ್ಮ ಮಗನಿಗೆ ಟಿಕೆಟ್ ಕೊಟ್ಟರೆ ಸಾಹೇಬ್ರೆ ನಾನು 5 ಸಾರಿ MLA ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ದುಡಿದಿದ್ದೀನಿ, ಪಾರ್ಟಿ ಫಂಡಿಂಗ್ ಮಾಡಿದ್ದೀನಿ. ಅದು ಮುಂದುವರಿಬೇಕು ಅಂತ ಹೇಳಿದ್ರೆ ನನ್ನ ಮಗನಿಗೆ ಸೀಟ್ ಕೊಡಬೇಕು. ಟಿಕೆಟ್ ಕೊಡಿ, ಗೆದ್ದು ಬರ್ತೀನಿ. ಸರಿ, ನೀವು ಕೆಲಸ ಮಾಡಿ, ನಾವು ಡಿಸೈಡ್ ಮಾಡಿ ತಿಳಿಸ್ತೀವಿ. ನಾವು ಶಿವನಲ್ಲಿ ನಾರಾಯಣ ಪ್ರತಾಪ್ಗೆ ಟಿಕೆಟ್ ಕೊಡೋಣ. ಯಾಕಂದ್ರೆ ಅವರ ಅನುಭವ ಇದೆ, ಜನಭವ ಇದೆ, ಪಾರ್ಟಿಗೂ ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ ಅವ್ರು ಜಾತಿ ಓಟರ್ ಜಾಸ್ತಿ ಇದ್ದಾರೆ. ನಾವು ಟಿಕೆಟ್ ಕೊಡಿಸಿದ್ರೆ ನಮ್ಮ ಪಕ್ಷ ಗೆಲ್ಲೋದು ಖಚಿತ. ನಮಗೆ ಪಕ್ಷನೂ ಮುಖ್ಯ, ಗೆಲ್ಲೋದು ಮುಖ್ಯ. ಹಾಗಾಗಿರೋದ್ರಿಂದ ಈ ಸರಿ ಶಿವಳ್ಳಿ ನಾರಾಯಣ ಮಗನಿಗೆ ನಾವು ಟಿಕೆಟ್ ಕೊಡಬೇಕು. ನಮಸ್ಕಾರ ವೀಕ್ಷಕರೇ, ಈ ಸ್ಟೈಲ್ ನಿಮಗೆ ಈಗೇನು ಕೆಲವೇ ಕ್ಷಣಗಳಲ್ಲಿ ಜನತಾ ಪಕ್ಷದ ಟಿಕೆಟ್ ಅನೌನ್ಸ್ ಆಗ್ತಾ ಇದೆ. ನೋಡೋಣ ಭಾರಿ ಕುತೂಹಲ ಚುನಾವಣಾ ಕ್ಷೇತ್ರದಲ್ಲಿ ಯಾರು ಟಿಕೆಟ್ ಗೆಲ್ಲುತ್ತಾರೆ ಅಂತ. MLA ಮಗ ಪ್ರತಾಪ ಅಥವಾ ಸಮಾಜ ಸೇವಕ ಸಮರ್ಥ ಅನ್ನೋದೇ. ಎಲ್ಲರಿಗೂ ನಮಸ್ಕಾರ. ಈ ರಾಜ್ಯದ ಈ ಬಾರಿಯ ಚುನಾವಣೆ ಪ್ರಥಮ ಹಂತದಲ್ಲಿ ಜನತಾ ಪಕ್ಷದ ಟಿಕೆಟ್ ಅಭ್ಯರ್ಥಿಗಳಾಗಿ ಮಾತನಾಡದಿಂದ ಮಧುರಾಜ್, ಚರಣ್ ವಿರುದ್ಧ ಚರಣ್ ಕುಮಾರ್ ಹಾಗೂ ಪ್ರತಿಷ್ಠಿತ ಕ್ಷೇತ್ರವಾದ ಶಿವಗಳ್ಳಿಯಿಂದ ನಮ್ಮ ನಾರಾಯಣವರ ಪ್ರತಾಪ್ ಅವರು ಆಯ್ಕೆಯಾಗಿದ್ದಾರೆ. ಸಾರಿ ಸಮಾಜ್, ಈ ಸಾರಿ ನಿಮಗೆ ನಾವು ಟಿಕೆಟ್ ಕೊಡಕ್ಕಾಗಲಿಲ್ಲ. ನೆಕ್ಸ್ಟ್ ಸಾರಿ ಟಿಕೆಟ್ ಸಿಗುತ್ತೆ, ನೀವು ಪಕ್ಷಕ್ಕಾಗಿ ಒಳ್ಳೆಯದು. ಸರ್, ನೀವೇ ತುಂಬಾ ಚೆನ್ನಾಗಿದೆ ಅಂತ, ಆದ್ರೂ ನನ್ನಂತ ಪ್ರಾಮಾಣಿಕರಿಗೆ ಟಿಕೆಟ್ ಸಿಗೋದಿಲ್ಲ. ಇದು ಯಾವ ತರ ನ್ಯಾಯ ಸರ್? ಸರ್, ಬೇರೆ ನೋಡ್ಕೊಂಡ್ಬಿಡಿ. ನೀವೇ ಯಂಗ್ಸ್ಟರ್ ಆಗಿದ್ದೀರಾ, ಮುಂದೆ ನಿಮಗೆ ಕಾನೂನು ಸಿಗುತ್ತೆ. ಸರ್, ಥ್ಯಾಂಕ್ ಯು. ಆದ್ರೆ ನಾನು ಚುನಾವಣೆಯಿಂದ ಎಂದೇ ಸಿಗೋದಿಲ್ಲ. ಇಂಡಿಪೆಂಡೆಂಟ್ ಆಗಿ ಹೋರಾಡ್ತೀನಿ, ಎಲೆಕ್ಷನ್ ನಿಲ್ತೀನಿ. ಹೋರಾಟ ಮಾಡ್ತೀನಿ. ಅಧ್ಯಯನ, ಆಂದೋಲನ, ಅಧಿಕಾರ, ಚಾಲನೆ. ನಮಸ್ಕಾರ ವೀಕ್ಷಕರೇ, ಜನತಾ ಪಕ್ಷದ ಟಿಕೆಟ್ ವಂಚಿತರಾಗಿರುವಂತಹ ಸಮರ್ಥ ಅವರು ಪಕ್ಷದ ಕಚೇರಿ ಹೊರಗಡೆ ಬರ್ತಾ ಇದ್ದಾರೆ. ಬನ್ನಿ ನಾವು ಒಬ್ಬರೇ ಮಾತಾಡೋಣ. ಸಮರ್ಥವರೇ, ಸ್ವತಂತ್ರ ಅಭ್ಯರ್ಥಿ ಈ ಸ್ಪರ್ಧೆಯಲ್ಲಿ ನಿಮಗೆ ಅಭಿನಂದನೆಗಳು. ಹಾಗೆ ನಿಮಗೆ ಜನತಾ ಪಕ್ಷದ ಟಿಕೆಟ್ ಸಿಗದಿರೋದು ನಿರಾಶೆ ಆಗಿಲ್ವಾ? ಹೌದು, ನಿರಾಶೆ ಆಗಿರೋದಂತೂ ಹೌದು. ಜನತಾ ಪಕ್ಷದ ಟಿಕೆಟ್ ನಿಮಗೆ ಯಾಕೆ ಸಿಗಲಿಲ್ಲ ಅಂತ ನೋಡಿ, ನಮ್ಮಲ್ಲಿ ಅಂಬೇಡ್ಕರ್ ಮಾತಾಡ್ತಾರೆ, ನಮ್ಮಲ್ಲಿ ಪಕ್ಷಗಳು ಗೂಳಿನ ಚಿಹ್ನೆ ತೋರಿಸಿ ಟಿಕೆಟ್ ಹೇಳ್ತಾರೆ, ಆದ್ರೆ ಕತ್ತೆ ಟಿಕೆಟ್ ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮಂತ ಪ್ರಾಮಾಣಿಕರಿಗೆ ಟಿಕೆಟ್ ಸಿಗೋದಿಲ್ಲ. ಶಿವಗಳ್ಳಿ ಕ್ಷೇತ್ರದಲ್ಲಿ ನಾರಾಯಣ ಬೆಂಬಲಿಗರು ಜಾಸ್ತಿ ಇದ್ದಾರೆ. ಹಾಗೆ ಅವರ ಹತ್ರ ಹಣ ಬಲ ಇದೆ, ಜನಬಲ ಇದೆ. ಇದೆಲ್ಲ ನಿಮಗೆ ಗೆಲ್ಲೋಕೆ ಕಷ್ಟವಾಗಿದೆ. ಅವ್ರ ಹತ್ರ ಹಣ ಬಲ ಇರ್ಬೋದು, ಜಾತಿ ಬಲ ಇರ್ಬೋದು, ಏನೇ ಇರ್ಬೋದು, ಆದ್ರೆ ನಾನು ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ನಂಬಿದ್ದೀನಿ. ಜನ ಬುದ್ಧಿವಂತರಾದ್ರೆ ಇಂಥ ಭ್ರಷ್ಟ ರಾಜಕಾರಣಿಗಳಿಗೆ ಸರಿಯಾದ ಪಾಠ ಕಲಿಸ್ತಾರೆ. ನಾವೆಲ್ಲ ಬರ್ತೀವಿ. ಉಳ್ಳಾಗಡ್ಡಿಗೆ ಸಮರ್ಪಣೆ. ಮಾನ್ಯ ಮತದಾರರ ವಿನಂತಿ, ಈ ಬಾರಿ ನಮ್ಮ ಕ್ಷೇತ್ರದಿಂದ ಸಮರ್ಥ ಅವರು ಕಂಟೆಕ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮೂಲ್ಯವಾದ ಮತವನ್ನು ನೀಡಿ ಅವರಿಗೆ ಜೇಲ್ಸ್ ಮಾಡಬೇಕು ವಿನಂತಿ. ಸಮರ್ಥ ಅವರಿಗೆ, ಸಮರ್ಥ ಅವರಿಗೆ, ಸಮರ್ಥ ಅವರಿಗೆ. ಪಕ್ಷದ ಟಿಕೆಟ್ ಅನ್ನು ಕೊಟ್ಟಿರುವಂತಹ ನಾರಾಯಣ ಅವರು ಬಂದಿರೋರು ಸಮರ್ಥ ಅವರು ಬರ್ತಾ ಇದ್ದಾರೆ. ಅವರೇ ಮಾತಾಡೋಣ.
ಅದರಿಂದಲೇ ನಮ್ಮ ಮಗ ಪ್ರತಾಪ್ಗೆ ತಿಳಿಸಿದ್ರು. ಶಿಕ್ಷಣ ಕ್ಷೇತ್ರದಲ್ಲಿ ಸಮಾಜ ಸೇವೆಗಾಗಿ ಸಮಾಜ ಸೇವೆಯನ್ನು ಸಾಮರ್ಥ್ಯವಿದೆ. ಇದರಿಂದ ಗೆಲುವು ಸಾಧ್ಯವಿದೆ. ನೋಡಬೇಕು, ಜನರು ನಮ್ಮ ಕುಟುಂಬದ ಮೇಲೆ ಬಹಳ ಪ್ರೀತಿ ಇಟ್ಕೊಳ್ಳೋರೆ, ಆಮೇಲೆ ತುಂಬಾ ಆಶೀರ್ವದಿದ್ದಾರೆ. ಜೊತೆಗೆ ನಮ್ಮ ಅಪ್ಪ ಅವನೇ ಏನ್ ಬೆಳೀತಿದೆ ಎಲೆಕ್ಷನ್ ಅಂದ್ರೆ ಅಧಿಕಾರವೂ ನಂದೆ. ಅಪ್ಪ ಜೈ ಶ್ರೀ ಬಾಂಧವರಲ್ಲಿ ಒಂದು ಮನವಿ. ನಿಮ್ಮ ಅಮೂಲ್ಯವಾದ ಮತವನ್ನ ನಮ್ಮ ಶಿವನಹಳ್ಳಿ ನಾಗಣ್ಣವರ ಮಗ ಪ್ರತಾಪ್ಗೆ ಕೊಟ್ಟು ನೀವು ಅವರನ್ನ ಜಯಶೀಲರಾಗಿ ಮಾಡಬೇಕಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಈಗ ನನ್ನ ಸಹೋದರ ಸಹೋದರಿಯರೇ, ಈ ಬಾರಿ ನಿಮ್ಮ ಅಮೂಲ್ಯವಾದ ಮತವನ್ನ ನಮ್ಮ ಪ್ರತಿಷ್ಠಿತ ವ್ಯಕ್ತಿ ಪ್ರತಾಪ್ಗೆ ನೀಡಿ ಜಯಶೀಲರಾಗಿ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಬಾರಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನೀರು ಫ್ರೀ, ಬಸ್ಸು ಫ್ರೀ, ಕರೆಂಟ್ ಫ್ರೀ, ಎಲ್ಲ ಫ್ರೀ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನನ್ನ ಮಗ ಪ್ರತಾಪ್ಗೆ ನೀಡಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಬಾರಿ ನಿಮ್ಮ ಮತ ಯಾರಿಗೆ? ಜನತಾ ಪಕ್ಷಕ್ಕೆ. ಈ ಬಾರಿ ನಿಮ್ಮ ಮತ ಯಾರಿಗೆ? ಜನತಾ ಪಕ್ಷಕ್ಕೆ. ಈ ಬಾರಿ ನಿಮ್ಮ ಮತ ಯಾರಿಗೆ? ಪ್ರತಾಪ್ಗೆ. ಪ್ರತಿ ಓಟಿಗೆ 2000 ದುಡ್ಡು ಕೊಡಿ. ಪ್ರತಿ ಮನೆಗೆ ಸುತ್ತಲು ಹೋಗ್ಬೇಕು. ಮುಖ್ಯವಾಗಿ ಹೆಂಗಸರಿಗೆ ಸೀರೆ ಹಂಚಿ, ಆಯ್ತಾ? ಆಮೇಲೆ ಇಡೀ ಜಿಲ್ಲೆಗೆ ಪಟಪಟ ಮಾಡಿಸಿ, ಆಮೇಲೆ ಆಚೆ ಉಳ್ಳವರಲ್ಲ ನಮ್ಮಂತವ್ರಿಗೆ ಅದು ಅರೇಂಜ್ ಮಾಡಿ ಓಟು ತಾನೇ ತಿಂದಿದೆ. ಸರಿನಾ? ಜೈ ಶ್ರೀ ಎಲ್ರಿಗೂ ನಮಸ್ಕಾರ. ಎಲ್ಲ ಪ್ರಜ್ಞಾವಂತ ಮತದಾರರೇ, ನಾವೆಲ್ಲರೂ ಓಟ್ ವಿಚಾರವಂತರಾದ್ರೆ ಸಾಕು, ವಿದ್ಯಾವಂತರಾದ್ರೆ ಸಾಕು, ವಿಚಾರವಂತರು ಕೂಡ ಆಗಬೇಕಾಗಿದೆ. ನಾವು ವಿಚಾರ ಮಾಡದೇ ಇದ್ರೆ ಕುರಿ ಮಂದಿರ ಈ ನಾಯಕರನ್ನ, ಈ ರಾಜಕಾರಣಿಗಳನ್ನ ಹಿಂಬಾಲಿಸ್ತೀವಿ. ಮತ್ತೆ ಎಲ್ರಿಗೂ ಗೊತ್ತಿದೆ, ಈ ವಿಚಾರ ಮಾಡಿದವರಿಗೆ ಓಟ್ ಬ್ಯಾಂಕ್ ಅಂತ ಧರ್ಮ ಜಾತಿ ಆಮಿಷಗಳನ್ನ ಒಡ್ಡಿ ಓಟ್ ಹಾಕ್ಸ್ಕೊತಾರೆ. ಜನ ಓಟ್ ತಿಳ್ಕೊಂಡು ಬುದ್ಧಿವಂತರಾದ್ರೆ ಈ ರಾಜಕಾರಣಿಗಳಿಗೆ ಅದೇ ಸಮಸ್ಯೆ ಆಗುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಮಾತು ಹೇಳಿದ್ರು, ಸಂವಿಧಾನ ಎಷ್ಟೇ ಚೆನ್ನಾಗಿದ್ರು ಅದನ್ನ ಜಾರಿ ತರೋದಾಗಲಿ ಸರಿಯಾದ ವ್ಯಕ್ತಿಗಳಿಂದ ಹೋದ್ರೆ ಸಂವಿಧಾನ ದುರ್ಬಲ ಆಗುತ್ತೆ ಅಂತ. ಹಾಗಾಗಿ ನೀವು ಸರಿಯಾದ ವ್ಯಕ್ತಿಗಳಿಗೆ ಓಟ್ ಹಾಕಬೇಕು. ಆಗ ಮಾತ್ರ ಬದಲಾವಣೆ ಸಾಧ್ಯ. ಸ್ವತಂತ್ರ ಪೂರ್ವದಲ್ಲಿ ಮಹಿಳೆಯರಿಗೆ, ಪುರುಷರಿಗೆ, ಹಿಂದುಳಿದ ವರ್ಗದವರಿಗೆ ಯಾರು ಸಹ ಓಟ್ ಹಾಕ್ತಿರ್ಲಿಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಎಲ್ಲರಿಗೂ ಓಟ್ನ ಖಾತ್ರಿ ಮಾಡಿದ್ದಾರೆ. ಒನ್ ವೋಟ್ ಒನ್ ವ್ಯಾಲ್ಯೂ, ಎಲ್ಲರೂ ಸಮಾನರು. ಅಂದ್ರೆ ಡೆಮೋಕ್ರಸಿ ಈಸ್ ಅನದರ್ ಫಾರ್ಮ್ ಆಫ್ ಈಕ್ವಾಲಿಟಿ. ಸೊ ಎಲ್ಲರೂ ನಿಮ್ಮ ಸರಿಯಾದ ಮತವನ್ನ ಆಯ್ಕೆ ಮಾಡಿ ಈ ಭ್ರಷ್ಟ ರಾಜಕಾರಣಿಗಳಿಗೆ ಸರಿಯಾದ ಮಾಡಬೇಕು. ಎಲ್ಲರೂ ತಪ್ಪದೆ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ. ಜೈ ಭೀಮ್, ಜೈ ಭೀಮ್. ಸಮರ್ಥವರಿಗೆ! ಸಮರ್ಥವರಿಗೆ! ಈಗ ನಾವು ನಡೆಸ್ತಾ ಇದ್ದೀವಿ ನಿಮ್ಮೊಂದಿಗೆ ಚುನಾವಣಾ ಚರ್ಚೆ. ಮೋಹನ್, ಕಳೆದ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಪರ್ಸೆಂಟ್ ವೋಟ್ ಆಗಿತ್ತು ಗೊತ್ತಾ ನಿಮಗೆ? 69%. ಅದಿನ್ನೇ 73%. ಅದಿನ್ನೇ 90%. ಹೌದಾ? ಮತ್ತೆ ಅದಕ್ಕೆ ಇಷ್ಟು ಕಡಿಮೆ ಆಗ್ತಾ ಇದೆಯಾ? ಹೌದು. ಹೀಗೆ ಮುಂದುವರೆದ್ರೆ ಮುಂದಿನ ಚುನಾವಣೆಗಳಲ್ಲಿ ಬರೀ ಅಭ್ಯರ್ಥಿ ಅವ್ರ ಮನೆ ಕೊಡೋದು ಕುಟುಂಬದವರು ಮಾಡ್ತಿರೋದು ಈ ಊರೇ ಓಟ್ ಹಾಕ್ತಾರೆ ಅಷ್ಟೇ. ಏನಾಗಿದೆ ಇದ್ರ ಬಗ್ಗೆ? ವೋಟಿಂಗ್ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇಲ್ವಲ್ಲ? ಹೌದು. ಮತದಾನ ಮಾಡಿ
ಮಾಹಿತಿ ಗೊತ್ತಾಗ್ತಾ ಇಲ್ಲ. ಏನು ಉಪಯೋಗ ಸರ್? ಕರೆಕ್ಟ್ ಆಗಿರೋ ವ್ಯಕ್ತಿಗೆ ವೋಟ್ ಮಾಡಿದ್ರೆ ಅದರ ಫಲ ಸಿಗೋದು ನಮಗೆ ಅಲ್ವಾ? ಪ್ರತಿಯೊಬ್ಬ ಎಲೆಕ್ಷನ್ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ ಗೂಗಲ್ ಸಿಗುತ್ತೆ. ಎಲೆಕ್ಷನ್ ಕಮಿಷನ್ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ಕುಮಾರಣ್ಣ ಕರೆಕ್ಟ್ ಕ್ಯಾಂಡಿಡೇಟ್ ನೋಡಿ ಓಡಬೇಕು. ಸ್ವಾಮಿ ನಾನು ಕೆಲಸ ಅಂತ ಗೊತ್ತಾಗಿಲ್ಲ. ಸುಮ್ಮನೆ ಹಿಡಿಯೋರು ನಮ್ಮೂರಲ್ಲಿ ನಮ್ಮ ಜೊತೆ ನಾವು ನಿಂತ್ಕೊಂಡು ಅವ್ನಿಗೆ ಓಟ್ ಹಾಕೋದು ನಾವು. ನೋಡ್ರಾ ಹೇಗಿದೆ ಅಂತ. ಇವುದೇ ತಪ್ಪಿಲಾಗಿ ಈಗ ಜನನಾಯಕರು ಹೋಗಿ ಹಣವಲ್ಲ ಜಾತಿಗಳ ಮತ್ತೆ ಧರ್ಮ ಅಂತ ತೋರಿಸಿ ನಾವು ಹೊರಡು ಮಾಡ್ತಾರೆ. ಆಮೇಲೆ ಅವರೆಲ್ಲ ಹೋಗಿ ಅವ್ರು ಓಟ್ ಹಾಕ್ತಾರೆ. ಇದೇ ನಮ್ಮ ದೇಶ. ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯು ತಿಳಿದೇ ಇರೋ ವ್ಯಕ್ತಿ ನನ್ನ ಕರ್ತವ್ಯ ಅಂತ ಅನ್ಕೊಂಡ್ರೆ ಇದನ್ನೆಲ್ಲ ಸರಿಪಡಿಸಬಹುದು. Ask not what the country can do for you. Ask what you can do for the country. ಇದಾಯಿತು ಇವತ್ತಿನ ಚುನಾವಣಾ ಚರ್ಚೆ. ನಿರೀಕ್ಷಿಸ್ತಾ ಇದ್ದೀರಾ? ನಿಮ್ಮ ಟಿವಿ 25/7. ಎಲ್ಲರಿಗೂ ನಮಸ್ಕಾರ. ಈಗ ನೀವು ಎಲೆಕ್ಷನ್ ರಿಸಲ್ಟ್ ಆಗಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ. ಆದ್ರೆ ಅದಕ್ಕೂ ಮುಂಚೆ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳು. ಈ ಎಲೆಕ್ಷನ್ ಯಾರು ಗೆಲ್ತಾರೆ? ಸಮರ್ ಇಲ್ಲ ಪ್ರತಾಪ್? ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಹುದು? ನೀವು ಯಾರಿಗೆ ಓಟ್ ಹಾಕಿದ್ದೀರಾ ಅದೆಲ್ಲ ನೀವು ಬಿಟ್ಟಿದ್ದು. ಆದ್ರೆ ಇವತ್ತು ಇಲ್ಲಿ ನಿಜವಾಗ್ಲೂ ಗೆಲ್ಲಬೇಕಾಗಿರೋದು ಡೆಮೋಕ್ರಸಿ, ಪ್ರಜಾಪ್ರಭುತ್ವ. ನಮ್ಮ ಸ್ವಾತಂತ್ರ್ಯದ ಬೆನ್ನೆಲುಬಾಗಿರುವ ಈ ಪ್ರಜಾಪ್ರಭುತ್ವ ನಾವು ಉಳಿಸಿಕೊಳ್ಬೇಕಾದ್ರೆ ನಮ್ಮ ಹತ್ರ ಏಕೈಕ ಸಾಧನ ವೋಟಿಂಗ್, ಅಂದ್ರೆ ಮತದಾನದ ಹಕ್ಕು. ನಮ್ಮ ಸ್ವಾತಂತ್ರ್ಯದ ಈ ಸಂವಿಧಾನದ ಹಕ್ಕನ್ನು ನಾವು ಪಾಲಿಸಬೇಕು. ಹಾಗೆ ಅಕ್ಕಪಕ್ಕದ ಎಲ್ಲರಿಗೂ ಪಾಲಿಸುವ ಹಾಗೆ ನಾವು ತಿಳಿಯಬೇಕು. ಆವಾಗಲೇ ಬದಲಾವಣೆ ಆಗುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಮತದಾನದ ಹಕ್ಕು ಜನರ ಶಕ್ತಿಯ ಪ್ರತೀಕ. ಹಾಗೆ ಜನರು ಜಾಗೃತರಾದಾಗ ಮಾತ್ರ ಪ್ರಜಾಸತ್ತಾತ್ಮಕತೆ ಎನ್ನುವುದು ಯಶಸ್ವಿಯಾಗುತ್ತದೆ. ಚುನಾವಣೆ ದಿನ ಪ್ರತಿಯೊಬ್ಬರು ನಮ್ಮ ಕರ್ತವ್ಯವನ್ನು ಪಾಲಿಸೋಣ. ಎಲೆಕ್ಷನ್ ಇಸ್ ದ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಮಾಜದ ಸ್ವಾಸ್ಥ್ಯಕ್ಕಾಗಿ, ನಮ್ಮ ಭವಿಷ್ಯದ ಪ್ರಜೆಗಳಿಗಾಗಿ ನಾವೆಲ್ಲರೂ ಮತದಾನ ಮಾಡೋಣ. ಜೈ ಹಿಂದ್, ಜೈ ಭಾರತ್. ಸರ್